ವೆಲ್ಫೇರ್ ಪಾರ್ಟಿ ಜಿಲ್ಲಾ ಘಟಕದ ಕಾರ್ಯದರ್ಶಿ ಮೊಹಮ್ಮದ್ ಅಸ್ಲಂ ಪರ್ವೀಜ್ ಅವರು ಕೂಡ ಇಲ್ಲಿ ನಮ್ಮ ಈ ಸಮಾಜ ಹೇಳಕ್ಕೆ ಬಯಸ್ತೀನಿ. ಮತ್ತು ನಮ್ಮ ಚಾನ್ಪೀರ್ ರೈತರ ಸಂಘ ಅಧ್ಯಕ್ಷರು ಅವರು ಕೂಡ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಮತ್ತು ನಮ್ಮ SDMC ಪ್ರೆಸಿಡೆಂಟ್ ಹಬೀಬುಲ್ಲಾ ಖಾನ್ ಅವರು ಕೂಡ ನಾವು ಈ ಸಮಾರಂಭಕ್ಕೆ ಆಹ್ವಾನ ಮಾಡಿ ಅವರಿಗೆ ಸ್ವಾಗತ ಮಾಡಿ, ಕೆರಿಬಿಳ್ಚಿ ಘಟಕದ ವೆಲ್ಫೇರ್ ಪಾರ್ಟಿ ಘಟಕದ ಮೊಹಮ್ಮದ್ ಶಾಕಿರ್ ಅವರಿಗೆ ಸ್ವಾಗತ ಮಾಡಿ ಮತ್ತು ಅವರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಮತ್ತು ಎಲ್ಲರಿಗೂ ನಮ್ಮ ಅನ್ಸರ್ ಟ್ರೆಷರರ್ ವೆಲ್ಫೇರ್ ಪಾರ್ಟಿ ಕೆರಿಬಿಳ್ಚಿ ಘಟಕದ ಟ್ರೆಷರರ್ ಮತ್ತು ನನ್ನ ಎಲ್ಲ ಸಹೋದರರಿಗೆ ಮತ್ತು ಹೊನ್ನೂರ ಅವರು ಸೇವನಗರ ನಮ್ಮ ಹಿಂದೂ ಸಹೋದರರಿಗೆ ಅವರು ಕೂಡ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ಇವತ್ತು ರೈತರ ಪರವಾಗಿ ರೈತರ ಹಿತದೃಷ್ಟಿಯಿಂದ ಇವತ್ತು ದಿನಾಚರಣೆ ಮಾಡುತ್ತಿದ್ದೀವಿ. ರೈತರ ಬಗ್ಗೆ ಕೆಲವು ಮಾತುಗಳು ಅವರ ಪರವಾಗಿ ನಿಮ್ಮಂತೆ ಇಡಕ್ಕೆ ಬಯಸ್ತಾ ಇದ್ದೀನಿ. ಒದಗಿಸುತ್ತಾರೆ, ನಮ್ಮ ಹಸಿವನ್ನು ನೀಗಿಸುತ್ತಾರೆ. ಅವರಲ್ಲಿ ನಮಗೆ ಅನ್ನ ಇಲ್ಲ, ಅವರಿಲ್ಲದೆ ನಮಗೆ ಅನ್ನ ಇಲ್ಲ. ದೇಶದ ಬೆನ್ನೆಲುಬ ಭಾರತದಂತಹ ಕೃಷಿ ಪ್ರಧಾನ ದೇಶದಲ್ಲಿ ರೈತರು ಆರ್ಥಿಕತೆಯ ಮತ್ತು ಅಭಿವೃದ್ಧಿಯ ಮೂಲಾಧಾರ. ಶ್ರಮಜೀವಿಗಳು ಅವರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತಾರೆ. ಬಿಸಿಲು ಮಳೆ ಲೆಕ್ಕಿಸದ ನಮ್ಮ ಹೊಟ್ಟೆ ತುಂಬಿಸುತ್ತಾರೆ. ಆತ್ಮಹತ್ಯೆ ತಡೆ, ಸಾಲ ಹೊರೆ, ಬೆಳೆನಾಶ ಮತ್ತು ಸರಿಯಾದ ಬೆಲೆ ಸಿಗದ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇಂತಹ ಘಟನೆಗಳನ್ನು ತಡೆಯಲು ಅವರಿಗೆ ಬೆಂಬಲ ಬೇಕು. ಸರಿಯಾದ ಬೆಲೆ, ರೈತರ ಬೆಳೆದ ಬೆಳೆಗೆ ನ್ಯಾಯಯುತ ಬೆಲೆ ಸಿಗುವಂತೆ ಮಾಡುವುದು ನಮ್ಮ ಕರ್ತವ್ಯ. ಮಧ್ಯವರ್ತಿಗಳೆಂದರೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಬೇಕು. ಆಧುನಿಕ ಕೃಷಿ ತಂತ್ರಜ್ಞಾನ ಆಧಾರಿತ ಕೃಷಿ ವಿಧಾನ, ಉತ್ತಮ ಬೀಜಗಳು ಮತ್ತು ನೀರಾವರಿ ಸೌಲಭ್ಯ ಒದಗಿಸಲು ಸಹಾಯ ಮಾಡಬೇಕು. ಸಾಲ ಪರಿಹಾರ ಕೇವಲ ಸಾಲ ಮನ್ನಾ ತಾತ್ಕಾಲಿಕ ಪರಿಹಾರ. ರೈತರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಶಾಶ್ವತ ಪರಿಹಾರ ಕ್ರಮಗಳು ಬೇಕು. ಗ್ರಾಮೀಣ ಆರ್ಥಿಕ ಕೃಷಿಯ ಗ್ರಾಮೀಣ ಪ್ರದೇಶದ ಪ್ರಮುಖ ಜೀವನೋಪಾಯವಾಗಿದೆ. ರೈತರನ್ನು ಬೆಂಬಲಿಸಿದ್ದರೆ ಗ್ರಾಮೀಣ ಆರ್ಥಿಕ ಸುಧಾರಿಸುತ್ತಿದೆ. ಅವಲಂಬಿಸಿರುತ್ತಾರೆ. ಸುಸ್ಥಿರ ಕೃಷಿ ಪದ್ಧತಿಗಳು ಪ್ರೋತ್ಸಾಹಿಸುವುದು ಪರಿಸರಕ್ಕೆ ಒಳ್ಳೆಯದು. ನೈತಿಕ ಬೆಂಬಲ, ಕಷ್ಟದ ಸಮಯದಲ್ಲಿ ರೈತರೊಂದಿಗೆ ನ್ಯಾಯವಿದೆ ಎಂಬ ನೈತಿಕ ಧೈರ್ಯ ತುಂಬುವುದು ಬಹಳ ಮುಖ್ಯ. ದೇಶ ಮತ್ತು ರಾಜ್ಯದಲ್ಲಿ ದಿನೇ ರೈತರ ಸಮಸ್ಯೆಗಳು, ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಸರ್ಕಾರದ ಅವಧಿಯಲ್ಲಿ 2089 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಂದು ವರದಿಯ ಪ್ರಕಾರ ರೈತರು ಆತ್ಮಹತ್ಯೆ ಪ್ರಕರಣಗಳಲ್ಲಿ ನಮ್ಮ ರಾಜ್ಯ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ 5 ವರ್ಷದಲ್ಲಿ ಸುಮಾರು 800 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಅಕಾಲಿಕ ಮಳೆ, ಪ್ರವಾಹ, ನೀರಿನ ಕೊರತೆ, ವಿದ್ಯುತ್ ಸಮಸ್ಯೆ, ಸಾಲಿನ ಹೊರೆ, ಅಧಿಕ ಬಡ್ಡಿ ಸೇರಿದಂತೆ ಅನೇಕ ಕಾರಣವಾಗಿವೆ. ರೈತರ ಪರವಾಗಿ ಪ್ರಾಮಾಣಿಕವಾಗಿ ಮತ್ತು ಶಕ್ತಿಯಾಗಿ ಧ್ವನಿ ಎತ್ತಿರುವವರು ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ರೈತರ ದಿನದಂದು ರೈತರಿಗೆ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳುವುದು, ಅವರ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರುವುದು ಅತ್ಯಂತ ಅಗತ್ಯವಾಗಿದೆ. ಈ ಉದ್ದೇಶಕ್ಕಾಗಿ ಪ್ರತಿಭಟನೆ, ಧರಣಿ, ಸಭೆ, ಮೆಮೊರಂಡಮ್ ಪತ್ರ, ಮನವಿ ಪತ್ರ ಸಲ್ಲಿಕೆ ಮಹಂತ ಹಲವು ಕಾರ್ಯಕ್ರಮಗಳು ಆಯೋಜಿಸಬೇಕು. ಹೌದು, ಈ ಮೂಲಕ ರೈತರ ಸಮಸ್ಯೆಗಳನ್ನು ಅರಿತು ಅವರೊಂದಿಗೆ ನಿಲ್ಲುವು ಮತ್ತು ಅವರ ಧ್ವನಿಯಾಗಿ ಹೋರಾಡುವ ಪ್ರಯೋಜನ ಮಾಡೋಣ. 2 ಮಾತರು ರೈತರ ಪರವಾಗಿ ಅವರು ಸಮಸ್ಯೆ ತೊಂದರೆ ಎದುರಿಸ್ತಾರೆ. ಅವರ ಪರವಾಗಿ ನಾವು ಕೂಡ ಅವ್ರ ಪರವಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅವ್ರು ಏನು ತೊಂದರೆ ಆಗೋಳು ಅವ್ರ ಜೊತೆಗೆ ಅವರ ಧ್ವನಿ ಆಗಬೇಕು. ಇಂಥ 2 ಮಾತು ಹೇಳಿ ನಾನು ಈ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಾನು ಈಗ
ಈ ಸಮಾರಂಭದ ನಮ್ಮ ಅತಿಥಿಯಾದ ಏಜಾಜ್ ಬೇಗ್ ಸಾಹಬ್ ಅವರಿಗೆ ಕೂಡ ನಾನು ಈ ರೈತರ ದಿನಾಚರಣೆ ಬಗ್ಗೆ 2 ಮಾತನ್ನು ಹೇಳಲಿ ವಿನಂತಿಸ್ಕೊಳ್ತೇನೆ.